ಟ್ವಿನ್ ಪ್ರೆಗ್ನೆನ್ಸಿ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ. IVF ಮಾಡಿಸ್ಕೊಂಡವ್ರಿಗೆ ಅಟ್ಲೀಸ್ಟ್ 30 to 40% ಟ್ವಿನ್ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇರ್ತದೆ. ತಾಯಿಯ ಜೀವಕ್ಕೆ ತೊಂದರೆ ಆಗ್ಬಹುದು. ನಿಮಗೆ ಗೊತ್ತಿತ್ತಾ IVF ಮಾಡಿಸ್ಕೊಂಡವ್ರಿಗೆ ಅಟ್ಲೀಸ್ಟ್ 30 to 40% ಟ್ವಿನ್ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇರ್ತದೆ ಅನ್ನೋದು. ಈ ಟ್ವಿನ್ ಪ್ರೆಗ್ನೆನ್ಸಿ ತಾಯಿಗೆ ಎಷ್ಟು ಸೇಫು? ಟ್ವಿನ್ ಪ್ರೆಗ್ನೆನ್ಸಿ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಇದರಲ್ಲಿ ತಾಯಿಗೆ BP ಬರ್ಬೋದು, ಶುಗರ್ ಬರ್ಬೋದು, ಇದರಿಂದ ತಾಯಿಯ ಜೀವಕ್ಕೆ ತೊಂದರೆ ಆಗ್ಬೋದು. ಅಥವಾ ಪ್ರೀಟರ್ಮ್ ಡೆಲಿವರಿ ಆಗಿ ಮಗು NICUಗೆ ಹೋಗ್ಬೋದು, ಇಲ್ಲ ಮಗು ಸಿಸೇರಿಯನ್ನಿಂದ ಡೆಲಿವರಿ ಆಗುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಸೊ ಟ್ವಿನ್ ಡೆಲಿವರಿ ಅನ್ನೋದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬರ್ತದೆ. ಸೊ ಹಾಗಾಗಿ IVF ಸ್ಪೆಷಲಿಸ್ಟ್ ಆಗಿ ಒಂದು ಪ್ರೆಗ್ನೆನ್ಸಿ ನಾವು ಪೇಷಂಟಿಗೆ ಕೊಟ್ಟಾಗ ಈ ಪ್ರೆಗ್ನೆನ್ಸಿ ಜರ್ನಿ ಸೇಫ್ ಆಗಿ ಇರಬೇಕು. ಸೊ ಹಾಗಾಗಿ ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ. ನಾರ್ಮಲ್ ಆಗಿ ಟ್ವಿನ್ ಪ್ರೆಗ್ನೆನ್ಸಿ ಯಾವಾಗ ಜಾಸ್ತಿ ಆಗುತ್ತೆ IVF ಕೇಸಸಲ್ಲಿ ಅಂದರೆ ನಾವು 2 ರಿಂದ 3 ಭ್ರೂಣ ಗರ್ಭಕೋಶದಲ್ಲಿ ಹಾಕಿದಾಗ ಟ್ವಿನ್ ಪ್ರೆಗ್ನೆನ್ಸಿ ಆಗುತ್ತೆ. ಇದನ್ನು ಕಮ್ಮಿ ಮಾಡಲಿಕ್ಕೆ ಸಿಂಗಲ್ ಅಂದರೆ ಒಂದು ಎಂಬ್ರಿಯೋ ನಾವು ಗರ್ಭಕೋಶದಲ್ಲಿ ಹಾಕಿದಾಗ ಟ್ವಿನ್ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗುತ್ತೆ. ಹಾಗೂ ನಿಮ್ಮ ಪ್ರೆಗ್ನೆನ್ಸಿಯ ಜರ್ನಿ ಕೂಡ ಸೇಫ್ ಆಗಿರ್ತದೆ. ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಇರ್ತದೆ. ಆ್ಯಂಡ್ ತಾಯಿ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು.